ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗನ್ನು ಶುರು ಮಾಡುತ್ತಿರುವುದು ನಮ್ಮ ಹಳೆ ಗಾಡಿಯಿಂದ. ಈಗ ಎಕ್ಸಾಕ್ಟಾಗಿ ಉಜಿರೆಯಲ್ಲಿದ್ದೇನೆ. ಲೋಡೆಲ್ಲ ಮಾಡಿ ಬಂದಾಯ್ತು ನೋಡಿ. ಲೋಡೆಲ್ಲ ಗಾಡಿ ಕಂಪ್ಲೀಟಾಗಿ ಲೋಡ್ ಆಗಿದೆ. ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಇತ್ತು. ಯಾಕಂತೇಳಿದರೆ ನಮ್ಮದು ಸ್ವಲ್ಪ ಉಪ್ಪು ತಗೊಳ್ಳಿಕ್ಕೆ ಇತ್ತು, ಒಂದು 2-3 ಬ್ಯಾಗ್. ನಮ್ಮ ಉಪ್ಪೆಲ್ಲ ಖಾಲಿಯಾಗಿದ್ದರಿಂದ ಇಲ್ಲಿ ಉಪ್ಪು ತಗೊಳ್ಳಿಕ್ಕೆ ಹೇಳಿದ್ದಾರೆ. ಅದಕ್ಕೆ ವಸಂತನನ್ನು ಅಲ್ಲಿ ಬಿಲ್ ಮಾಡಲಿಕ್ಕೆ ಕಳಿಸಿದ್ದೇನೆ. ಇಲ್ಲಿ ಉಪ್ಪು ಯಾವ ಥರ ಅಟ್ಟಿ ಹಾಕಿದ್ದಾರೆ ನೋಡಿ ಅಂತೆ. ಫುಲ್ಲು ಇದು ಕೇವಲ ಇಷ್ಟು ಜಾಗ ಕೇವಲ ಉಪ್ಪಿಗೋಸ್ಕರ ಮಾಡಿದ್ದು. ಇನ್ನು ಒಳಗಡೆ ಹೋದರೆ ತುಂಬ ಐಟಮ್ ಉಂಟು ಇನ್ನೂ ಕೂಡ. ಈಗ ವಸಂತನ ಒಳಗಡೆ ಹೋಗಿದ್ದಾರೆ. ಅವರು ಬಿಲ್ಲೆಲ್ಲ ಬರೆದು ಕೊಟ್ಟಿದ್ದೇನೆ. ಅವ್ರು ಬರ್ತಾರೆ, ಮತ್ತು ಇಲ್ಲಿಂದ ಲೈನಿಗೆ ಹೊರಡೋದು. ನೋಡುವ, ಇವತ್ತಿನ ವ್ಲಾಗ್ ಆದಷ್ಟು ಎಂಟರ್ಟೈನ್ಮೆಂಟ್ ಆಗಿ ಇರಬಹುದು. ಯಾಕಂತೇಳಿದರೆ ವಸಂತನ ಇದ್ದಾರೆ. ವಸಂತನ ಇದ್ದರೆ ಎಂತಾದರೂ ಒಂದು ಕಾಮಿಡಿ ಇರ್ತದಲ್ಲ, ಎಲ್ಲರೂ ಅದೇ ವಸಂತನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈಗ ನಾವು ಈ ಕಡೆಯಿಂದ ಎದುರು ಹೋಗಿ ರೈಟ್ ತೆಕ್ಕೊಂಡು ಸೀದಾ ಲೈನಿಗೆ ಹೋಗಬೇಕು. ವಸಂತನ ಬಂದ ಮೇಲೆ ಇಲ್ಲಿಂದ ಸೀದಾ ಹೊರಡುವ. ಅಲ್ಲಿಂದ ಹೊರಟವರು ಈಗ ಫಸ್ಟ್ ಪಾಯಿಂಟ್ ಕಡೆ ಹೋಗ್ತಾ ಇದ್ದೇವೆ. ನಮಗೆ ಲೈನಿಗೆ ಹೋಗ್ಲಿಕ್ಕೆ ಇರೋದು ಈ ಕಡೆ, ಆದರೆ ಒಂದು ಅಂಗಡಿಗೋಸ್ಕರ ಒಳಗಿನ ಕಾಲೇಜ್ PG ರೋಡಲ್ಲಿ ಹೋಗಬೇಕು. ಇಲ್ಲಿದ್ದಾರೆ ನೋಡಿ, ಆಗಿಂದ ಕೇಳ್ತಾ ಇದ್ದೇವೆ. ವಸಂತನ್ನ ಮತ್ತೆ ಎಂತ ವಿಶೇಷ ಎಂತಾಯಿತು? ಪಾಪ ಅವರಿಗೆ ಕೆಲಸ ಇಲ್ಲ. 2 ದಿವಸ ಆಯಿತು ರಜೆ ಮಾಡಿದರು. ರಜೆ ಕೊಟ್ಟಿದ್ರು. ಕಷ್ಟ ಆಗುದಿಲ್ವಾ ಜೀವನಕ್ಕೆ? ಹೇಳಿ ಪ್ರಯೋಜನ ಇಲ್ಲ. ಈಗ ಇಲ್ಲಿಂದ ರೈಟ್ ತಗೊಂಡು ಹೋಗಬೇಕು PG ರೋಡಿಗೆ. ಫಸ್ಟ್ ಪಾಯಿಂಟ್ ಅಲ್ಲೇ ಇರೋದು ನಮ್ಮದು. ಮತ್ತು ಇದೇ ರೋಡಿಂದ ಹಿಂದೆ ಹೋಗಬೇಕು. ಪಾಯಿಂಟ್ ರೀಚ್ ಆಗಿ ಆಯಿತು. ವಸಂತನ ಖಾಲಿ ಮಾಡ್ತಾ ಇದ್ದಾರೆ. ಯಾವುದು ಗೊತ್ತಾಯ್ತಾ ನಿಮಗೆ? ಅಕ್ಕಿದ ಎದುರುಗಡೆ ಉಂಟು ಬಿಳಿಕಟ್ಟು, ಅದೇ ಅವ್ರದ್ದು ಅಲ್ಲಿ ಹಾಕಿ ಬರ್ತಾರೆ. ನಾನು ಅದೇ ಗ್ಯಾಪಲ್ಲಿ ಹೋಗಿ ಇಲ್ಲಿಂದ ಎದುರಿಗೆ ಹೋಗಿ ಅಲ್ಲಿ ರಿವರ್ಸ್ ಬಿಟ್ಟು ಮತ್ತೆ U-ಟರ್ನ್ ತಗೊಂಡು ಇಲ್ಲಿ ಬಂದು ನಿಲ್ಲಿಸ್ತೇನೆ. ಡೋರ್ ಹಾಕಿ ಆಯ್ತು ವಸಂತನು, ನಾನು ತಿರುಗಿಸಿ ಬರ್ತೇನೆ. ಬನ್ನಿ, ನಾವಿಲ್ಲಿಂದ ಅಲ್ಲಿ ರಿವರ್ಸ್ ತಗೊಂಡು ಇಲ್ಲಿ ಇಟ್ಟುಬಿಡುವ ಗಾಡಿ. ಮತ್ತು ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ, ಅದಕ್ಕೋಸ್ಕರ ಹೋಗುವ. ನಮ್ಮ ಅವಸ್ಥೆ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಈ ಗಾಡಿದ್ದು ಸ್ಟೇರಿಂಗ್ ಬಾಕ್ಸ್ ಇದ್ದು ಬೇರಿಂಗ್ ಹೋಗಿರೋದ್ರಿಂದ ತಿರುಗ್ತಾ ಇಲ್ಲ ನೋಡಿ. ಎಷ್ಟೇ ಫೋರ್ಸ್ ಹಾಕಿದ್ರು ಸ್ಟೇರಿಂಗ್ ತಿರುಗೋದಿಲ್ಲ. ಇದೊಂದು ಭಯಂಕರ ಕಷ್ಟ. ನಿಲ್ಲಿಸಿದಲ್ಲಿ ಗಾಡಿ ಅಂತೂ ತಿರುಗೋದೇ ಇಲ್ಲ ಇದು. ನಿಲ್ಲಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಫುಲ್ ಟೈಟ್ ಆಗ್ತದೆ. ಅದಕ್ಕೋಸ್ಕರ ಹಿಂದೆ ಮುಂದೆ ಮಾಡಿ ತೆಗಿಬೇಕು. ನೋಡಿ ನಮ್ಮ ಅವಸ್ಥೆ ನೋಡಿ. ಈಗ ನೋಡಿ, ಈಗ ಬಂತ. ಈಗ ಸ್ವಲ್ಪ ರಿವರ್ಸ್ ತೆಗಿಬೇಕು. ಮತ್ತು ಇದೇ ಥರ ಅಲ್ಲಾಡಿಸ್ತಾ ಇರಬೇಕು. ಫಸ್ಟ್ ಪಾಯಿಂಟ್ ಖಾಲಿ ಮಾಡಿಕೊಂಡು ಈಗ ಹೋಗ್ತಾ ಇದ್ದೇವೆ ಸಿಟಿ ಕಡೆಗೆ. ಒಂದೊಂದು ಅಂಗಡಿಯಲ್ಲಿ ಎಷ್ಟು ಲೇಟ್ ಮಾಡ್ತಾರೆ ಅಂತ ಹೇಳಿದರೆ, 1/4 ಗಂಟೆ ಆಯಿತು ಅಲ್ಲಿ ನಿಂತು. ಬಿಲ್ ಇದ್ದದ್ದು ಕೇವಲ 1,000 ಚಿಲ್ಲರೆ. ಹಾಗಾದರೆ ಒಂದು 20,000 30,000 ಆರ್ಡ್ರ್ ಕೊಟ್ಟರೆ ಯಾವ ಥರ ಲೇಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇಲ್ಲಿ ನಮ್ಮ ಕಂಪನಿಯಲ್ಲಿ ಬಿಡೋದು ಕೂಡ ಲೇಟ್, ಅದರೊಟ್ಟಿಗೆ ಈ ಅಂಗಡಿಯವರು ಕೂಡ ನಮಗೆ ಸಹ ಅರ್ಜೆಂಟ್. ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು ಬೈಪಾಡಿ ಕಡೆಗೆ. ಆರಾಮ್ಸೆ ಹೋಗುವ ಬನ್ನಿ. ನಮ್ಮ 2ನೇಯ ಪಾಯಿಂಟ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲದಿದ್ದರೆ ಇದು ಫಸ್ಟ್ ಪಾಯಿಂಟ್ ಇರ್ತಿತ್ತು. ಇವತ್ತು ಅಲ್ಲಿದ್ದರಿಂದ ಅಲ್ಲಿ ಒಂದು ಅಂಗಡಿ ಇದ್ದಿದ್ದರಿಂದ ಇದು 2ನೇ ಪಾಯಿಂಟ್. ತಾರವನ್ನ ಅಲ್ಲಿದ್ದಾರೆ ನೋಡಿ, ತಾರವನ್ನ ಕೂತಿದ್ದಾರೆ. ಇವರ ಅಂಗಡಿಗೆ ಐಟಮ್ ಹಾಕಬೇಕು. ಇವರೇ ಓನರ್ ವಿಶ್ವಣ್ಣ. ಬೆಳಾಲು ಕಡೆ ನಮ್ಮ ಪಯಣ ಸಾಗ್ತಾ ಇದೆ. ಇವತ್ತು ಎಂತ ಅಂತ ಗೊತ್ತಿಲ್ಲ. ಗಂಟೆ 1:30 ಆಯಿತು. ಈ 1:30ಗೆ ಬಿಟ್ಟು ಲೈನಿಗೆ ಎಂತ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಇಲ್ಲಿಂದ ಹೋಗಿ ಮತ್ತೆ ಕಂಪನಿಗೆ ಬರಲಿಕ್ಕೆ ಉಂಟು. ಮತ್ತೆ ಕಂಪನಿಗೆ ಬಂದು ಮತ್ತೆ ಲೋಡ್ ಮಾಡಿಕೊಂಡು ಮತ್ತೆ ಕಾಜೂರು ಕಡೆ ಹೋಗಬೇಕು. ನೀವೇ ಒಂದು ಆಲೋಚನೆ ಮಾಡಿ. ಈ 1:30 ಗಂಟೆಗೆ ಬಿಟ್ಟಾದಮೇಲೆ ಇಲ್ಲಿಂದ ಲೋಕಲ್ ಲೈನ್ ಮುಗಿಸಿ ಇಲ್ಲಿಂದ ಈಗ ಬರುವಾಗಲೇ 3 ಗಂಟೆ ಆಗ್ತದೆ. ಕನ್ಫರ್ಮ್ 3 ಗಂಟೆ ಆಗ್ತದೆ ಈ ಲೈನ್ ಮುಗಿಯುವಾಗ. ಮತ್ತೆ ಲೋಡ್ ಮಾಡಿಕೊಂಡು ಕಾಜೂರು ಕಡೆ ಹೋಗಬೇಕು. ಅದರ ನಡುವೆ ಬೇರೆ ಇವರದ್ದು ಅಂಗಡಿಯವರದ್ದು. ಒಂದೊಂದು ಅಂಗಡಿಯಲ್ಲಿ ಎಷ್ಟು ನಿಮಿಷ ಬೇಕು ವಸಂತನ? 20 ನಿಮಿಷ ಬೇಕು ಒಂದೊಂದು ಅಂಗಡಿಯಲ್ಲಿ. ಎಂತಂದು ಗೊತ್ತಾಗೋದಿಲ್ಲ. ಇದು ಕಸ್ಟಮರ್ ಇರುವುದಿಲ್ಲ. ಕಸ್ಟಮರ್ ಇರ್ತಾರಾ? ಕಸ್ಟಮರ್ ಕೂಡ ಇರುವುದಿಲ್ಲ, ಯಾರು ಕೂಡ ಇರುವುದಿಲ್ಲ. ಸುಮ್ಮನೆ ಕಾಯಿಸೋದು ಅಂಗಡಿ ಬಾಗಿಲಲ್ಲಿ. ಅದು ಇದು ಅಂತ ಎಲ್ಲರೂ ಅನ್ಕೊಳ್ಳೋದು ಇದೇ ಅನ್ಕೊಳ್ಳೋದು ಎಂತ ಗೊತ್ತುಂಟ? ಲೈನ್ ಅವರು ಬಂದ್ರಲ್ಲ, ಅವ್ರು ಅನ್ಕೊಳ್ಳೋದು ನಮ್ಮದೊಂದೇ ಅಂಗಡಿ ಇರೋದಂತ. ನಮಗೆ 1000 ಅಂಗಡಿ ಇರ್ತದೆ ಸ್ವಾಮಿ. ನಾವೆಂತ ಮಾಡಬೇಕು? ನಮ್ಮ ಪರಿಸ್ಥಿತಿ ಕೇಳುವವರು ಯಾರಿಲ್ಲ. ಆ ಥರ ಆಗಿದೆ. ನಾಯಿ ಬಿಕಾರಿ ಥರ ಆಗಿದ್ದೇವೆ ನಾವು.
ಅಲ್ಲಿಂದ ಸೀದಾ ಬಂದು ಈಗ ಬೆಳಾಲು ರೀಚ್ ಆಗಿ ಆಯಿತು. ನಮ್ಮ ಗಾಡಿ ಯಾಕೋ ಒಂದು ಸ್ಮೆಲ್ ಬರ್ತಾ ಉಂಟು, ಒತ್ತಿ ಉರಿದಾಗೆ ಸ್ಮೆಲ್ ಬರ್ತಾ ಉಂಟು, ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಒಮ್ಮೆ ಇದೇ ಥರ ಬರ್ತಾ ಇತ್ತು. ಯಾಕಂತ ಹೇಳಿದರೆ ನನಗೆ ಅನಿಸೋದು ಫ್ಯಾನ್ ಬೆಲ್ಟ್ ಒಂದು ಲೂಸ್ ಆಗಿರಬೇಕು. ಫ್ಯಾನ್ ಬೆಲ್ಟ್ ಲೂಸ್ ಆದರೆ ಗಾಳಿ ಆಡೋದಿಲ್ಲ ಅಲ್ಲ, ಹಾಗೆ ಇಂಜಿನ್ ಹೀಟ್ ಆಗ್ತುಂಟ ಎಂತ ಅಂತ ಗೊತ್ತಾಗೋದಿಲ್ಲ. ನೋಡುವ, ಬೋನೆಟ್ ಓಪನ್ ಮಾಡಿ ನೋಡುವ, ಎಂತ ತೋರಿಸ್ತೇನೆ ನಿಮಗೆ ಸಹ ತೋರಿಸ್ತೇನೆ. ನಿಮಗೆ ಸಹ ಎಂಥ ಪ್ರಾಬ್ಲಮ್ ಗೊತ್ತಾದರೆ ಕಮೆಂಟ್ ಮಾಡಿ ಎಂತ ಇಲ್ಲ. ರನ್ನಿಂಗಲ್ಲಿ ಹೋಗುವಾಗ ಒಂದು ನಿಮ್ಮ ಡ್ರೈವರ್ಗಳು ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನಮ್ಮ ಮುಗುರೋಡಿಯಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ನಮ್ಮ ಅವರು ಡ್ರೈವರ್, ಗೊತ್ತಿದ್ದವರು ಕಮೆಂಟ್ ಮಾಡಿ. ಅವ್ರಿಗೆ ಗೊತ್ತಿರ್ಬೋದು ಪಕ್ಕ, ಅವರು ದೊಡ್ಡ ಗಾಡಿಯಲ್ಲಿರೋದು, ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಎಂತಂತ ಹೇಳಿದರೆ ರನ್ನಿಂಗಲ್ಲಿರುವಾಗ ನಿಮ್ಮ ಇಲ್ಲಿ ಇದು ಇಂಜಿನ್ ಪಾರ್ಟ್ ನಮ್ಮ ಗಾಡಿದ್ದು, ಇಲ್ಲಿಂದ ಹೊತ್ತಿ ಉರಿದಾಗೆ ಸ್ಮೆಲ್, ಗಾಡಿ ಒಳಗೆ ಎಂಥದ್ದು ಶಾರ್ಟ್ ಅಂತ ಆಗ್ತಾ ಇಲ್ಲ, ಇಂಜಿನ್ ಇದು ಒಂದು ಬ್ಯಾಡ್ ಸ್ಮೆಲ್ ಬರ್ತದೆ ಅಂತ ಉರಿದಾಗೆ, ಹೀಟ್ ಆದಾಗೆ. ನನಗೆ ಡೌಟು ಫ್ಯಾನ್ ಬೆಲ್ಟ್ ಇದೆ ನೋಡಿ, ಇದು ಇಂಜಿನ್ ಪಾರ್ಟ್, ಇಲ್ಲಿಂದ ಒಂದು ಸ್ಮೆಲ್ ಬರ್ತಾ ಉಂಟು. ಫ್ಯಾನ್ ಬೆಲ್ಟು ಇಲ್ಲಿ ಉಂಟು, ಫ್ಯಾನ್ ಬೆಲ್ಟ್ ನೋಡಿದೆ, ಅದು ಟೈಟೇ ಉಂಟು ಮಾರೆ, ಎಂತಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ಆಯಿಲ್ ಲೀಕೇಜ್ ಉಂಟು, ಇದನ್ನು ಕೂಡ ತೋರಿಸಬೇಕು. ಮತ್ತು ನಮ್ಮ ಸ್ಟೇರಿಂಗ್ ವೀಲ್ ಬಾಕ್ಸ್ ಇದು ಬೇರಿಂಗ್ ಹೋಗಿದೆ, ಅದರದ್ದು ಸಹ ಲೀಕ್ ಆಗ್ತುಂಟು, ಆಯಿಲ್ ಎಲ್ಲ ಲೀಕ್ ಆಗ್ತಾ ಉಂಟು. ಬನ್ನಿ, ಇಲ್ಲಿಂದ ಇಲ್ಲೊಂದು ಹೋಟೆಲ್ ರಿಷಿಕಾ ಅಂತ ಕಾಣ್ತಾ ಉಂಟಲ್ಲ, ಇಲ್ಲಿಂದ ಹೋಗಿ ಅಮೌಂಟ್ ತಗೊಂಡು ಬರುವ, ಮತ್ತು ಇಲ್ಲಿಂದ ಹೊರಡುವ. ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು, ವಸಂತನ ಐಟಮ್ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಕೇಳ್ಬೋದು, ನೀವೇನು ಡ್ರೈವರ್ ಅಲ್ಲ, ನಿಮಗೆ ಗೊತ್ತಾಗೋದಿಲ್ವ ಅಂತ ಗಾಡಿದ್ದು ಕೆಲಸ. ನನಗೆ ಗೊತ್ತಾಗ್ತದೆ, ಎಲ್ಲ ಗೊತ್ತಾಗ್ತದೆ, ಗೊತ್ತಿಲ್ಲದನ್ನು ಕೇಳಿ ತಿಳ್ಕೊಳ್ತೇನೆ. ಈ ವಿಷಯದಲ್ಲಿ ನನಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದರೆ ನನಗೆ ನಾನು ಬರುವ ಮುಂಚೆನೇ ಈ ಪ್ರಾಬ್ಲಮ್ ಇತ್ತು. ಈ ಗಾಡಿಯಲ್ಲಿ ಸ್ವಲ್ಪ ಹೀಟಾಗಿ ಸ್ಮೆಲ್ ಬರುವುದು, ಅದನ್ನು ಮುಂಚಿನ ಡ್ರೈವರ್ಗೆ ಸಹ ಎಂತ ಅಂತ ಗೊತ್ತಾಗದೆ ಅವರು ಕೂಡ ಮುಚ್ಚಿಟ್ಟಿದ್ದರು. ಮತ್ತು ನಾನು ಬಂದು ಈಗ ನಮ್ಮ ಪರ್ಮನೆಂಟ್ ಒಬ್ಬರು ಮೆಕ್ಯಾನಿಕ್ ಇದ್ದಾರೆ, ಅವರಿಗೆ ಸಹ ಹೇಳಿದೆ, ಅವರು ಇಡೀ ನೋಡಿದ್ದಾರೆ, ಅವರಿಗೆ ಸಹ ಗೊತ್ತಾಗ್ತಾ ಇಲ್ಲ ಎಂತ ಸ್ಮೆಲ್ ಬರ್ತಾ ಉಂಟು ಅಂತ. ನಮಗಿಂತ ಹಿರಿಯರು ಅವರು ಮೆಕ್ಯಾನಿಕ್ಗಳು ಅಂತ ಹೇಳಿದರೆ ಅವ್ರಿಗೆ ಗೊತ್ತಿಲ್ಲದ ಕೆಲಸ ಇರುವುದಿಲ್ಲ. ಮತ್ತು ಅವರ ಅಷ್ಟು ಅನುಭವ ನನಗೆ ಸಹ ಇಲ್ಲ, ಅವರಿಗೇನೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನನಗೆಂತ ಗೊತ್ತಾಗ್ತದೆ. ಹಾಗೆ ಕೆಲವರು ದೊಡ್ಡ ಗಾಡಿಯಲ್ಲಿರುವವರಿಗೆಲ್ಲ ರಪ್ಪ ಗೊತ್ತಾಗ್ತದೆ, ದೊಡ್ಡ ದೊಡ್ಡ ಗಾಡಿಯಲ್ಲಿ ಇರ್ತಾರಲ್ಲ, ಲಾರಿಯಲ್ಲೆಲ್ಲ ಅವರಿಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಅವ್ರ ಹೆಸರು ಎಂಥದ್ದು ಹೇಳಿದರು ಮಾರೆ, ಮುಗುರೋಡಿಗೆ ಕನ್ಸ್ಟ್ರಕ್ಷನ್ ಇದ್ದು ಡ್ರೈವರ್ ಅವರು, ಲಾರಿಯಲ್ಲಿರೋದು, ಎಂಥದ್ದು ಹೇಳಿದರು ಮರ್ತೋಗಿದೆ. ನೀವು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಎಂತ ಆಗಿರ್ಬೋದು ಅಂತ ಒಂದು ಕಮೆಂಟ್ ಹಾಕಿ ಮಾರೆ, ಎಂತ ಆಗಿರ್ಬೋದು ನಿಮ್ಮ ಅನಿಸಿಕೆ. ನಾವು ಅಂಗಡಿಯಿಂದ ಬೆಲ್ಲ ತಕೊಂಡು ಬಂದು ಇಲ್ಲಿ ಇಟ್ಟದ್ದು ನೋಡಿ, ಇಟ್ಟದ್ದು ಗೊತ್ತುಂಟು ಯಾವ ಥರ. ಇಲ್ಲಿ ಇರುವೆ ಬಂದಿದೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಎಲ್ಲ ಇರುವೆ ಉಂಟು. ಅದು ಎಲ್ಲಿಂದ ಇರುವೆ ಬಂತಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಗಾಡಿಯಲ್ಲಿ ಆಗೋದು ಇರುವೆ ಮುಂಚೆನೇ ಇತ್ತಾ ಅಲ್ಲ ಬೆಲ್ಲದಲ್ಲಿ ಇರಲಿಕ್ಕೆ ಚಾನ್ಸ್ ಇಲ್ಲ, ಬರುವಾಗ ಬೆಲ್ಲ ಕರೆಕ್ಟ್ ಇತ್ತು. ಈಗ ನೋಡಿ ಎಷ್ಟು ಇರುವೆಗಳು ಉಂಟಂತೆ ಹೇಳಿದರೆ, ಎಲ್ಲಿಂದ ಬರ್ತದ ಇರುವೆ ಎಂತಂತ ಗೊತ್ತಾಗೋದಿಲ್ಲ ಮಾರೆ. ಈಗ ಅಂಗಡಿಯವ್ರಿಗೆ ಅಂತ ಹೇಳುದು, ಅಂಗಡಿಯವರು ಸಹ ಮಾರಲಿಕ್ಕೆ ತಗೊಳ್ಳೋದಲ್ಲ. ನೋಡಿ ಅವಸ್ಥೆ ನೋಡಿ, ಇಡೀ ಬಂದಿದೆ ಇರುವೆ. ಗಂಟೆ ಕರೆಕ್ಟಾಗಿ 2:30 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ನಾವು ಬೈಪಾಡಿ ರೀಚ್ ಆಗಲಿಲ್ಲ. ಇಲ್ಲದಿದ್ದರೆ 2:30 ಗಂಟೆಗೆ ಎಲ್ಲಿಯೇ ಇರ್ತಿದ್ವಿ. ಇವತ್ತು 2:30 ಗಂಟೆಗೆ ಇಲ್ಲೇ ಇದ್ದೇವೆ, ಇನ್ನೂ ಕೂಡ ಬೈಪಾಡಿ ರೀಚ್ ಆಗಲಿಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಐ ಥಿಂಕ್ ನಮ್ಮ ಗಾಡಿದು ಸ್ಟೇರಿಂಗ್ ಬಾಕ್ಸ್ ಇದು ಬೇರಿಂಗ್ ಎಲ್ಲ ತುಂಡಾಗಿ ಹೋಗಿದೆ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ಈ ಸ್ಟೇರಿಂಗ್ ನೋಡಿ ಎಷ್ಟು ಟೈಟ್ ಅಂತ, ನಿಲ್ಲಿಸಿದಲ್ಲಿ ಗಾಡಿ ತಿರುಗಿಸಲಿಕ್ಕೆ ಆಗ್ತಾ ಇರಲಿಲ್ಲ, ಟೈಟ್ ಆಗ್ತಿತ್ತು. ಈಗ ರನ್ನಿಂಗಲ್ಲಿ ಹೋಗುವಾಗಲೇ ಯಾವ ಥರ ಸ್ಟೇರಿಂಗ್ ಆಗ್ತಾ ಉಂಟಂತ ಹೇಳಿದರೆ, ಸ್ವಲ್ಪ ಟರ್ನ್ ನೋಡಿ ಇವಾಗ ಟೈಟ್ ಆಗ್ತದೆ. ನಾವು ಟೈಟ್ ಅಂತ ಹೇಳಿ ಉಂಟಲ್ಲ, ಜಾಸ್ತಿ ಫೋರ್ಸ್ ಹಾಕಿ ಹಿಡ್ಕೊಂಡ್ರೆ ಸ್ಟೇರಿಂಗನ್ನು ಸಡನ್ನಾಗಿ ಫ್ರೀಯಾಗಿ ಲೂಸ್ ಬಿಡ್ತದೆ. ಆಗ ಗಾಡಿ ಇಲ್ಲೆಲ್ಲಿಗೆ ಹೀಗೆ ಹೋಗ್ತದೆ. ಈ ಗಾಡಿಯನ್ನು ಇನ್ನು ಆದಷ್ಟು ಬೇಗ ಕೆಲಸಕ್ಕೆ ಇಡಬೇಕಷ್ಟೇ. ಇದನ್ನು ಹೇಳಿ 1 ವರ್ಷ ಆಗ್ತಾ ಬಂತು, ಒಂದು 6-7 ತಿಂಗಳಾಗ್ತಾ ಬಂತು, ಇನ್ನೂ ಕೂಡ ಇದರದ್ದು ಎಂತ ಅಂತ ಆಗಲಿಲ್ಲ. ಸ್ಟೇರಿಂಗ್ ಬಾಕ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಓನರ್, ಎಂತಂತ ನನಗೆ ಸಹ ಗೊತ್ತಿಲ್ಲ. ಹೇಳಿದ್ದೇನೆ, ಇನ್ನೂ ಈ ಗಾಡಿಯನ್ನು ತಗೊಂಡು ಹೋಗೋದು ಬಿಡಬೇಕು. ಯಾಕಂತ ಹೇಳಿದರೆ ಇವರಿಗೆ ಲೈನ್ ಹೋಗಿ ಮಾಡಿ ಬರ್ತಾರೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಆದರೆ ಅವಸ್ಥೆ ಯಾವ ಥರ ಆಗ್ತದೆ ಅಂತ ಹೇಳಿದರೆ, ಸ್ವಲ್ಪ ಆ ಕಡೆ ಈ ಕಡೆ ಆದರೆ, ಯಾವುದಾದ್ರೂ ಗಾಡಿಗೆ ಟಚ್ ಆದರೆ ಯಾವನಿದ್ದಾನೆ, ಯಾರು ಜವಾಬ್ದಾರಿ, ಮತ್ತು ನಮ್ಮ ತಲೆ ಮೇಲೆ ಹಾಕಿ ಬಿಡ್ತಾರೆ ಅಲ್ಲ ವಸಂತನ್ನ, ನಮ್ಮ ತಲೆ ಮೇಲೆ ಬಿಡ್ತದೆ. ಬೈಪಾಡಿ ಪಾಸ್ ಮಾಡಿಕೊಂಡು ಕೊಯ್ಯೂರು ಕಡೆ ಹೋಗ್ತಾ ಇದ್ದೇವೆ. ಮುಂಚೆ ಈ ರೋಡಲ್ಲಿ ಬರಲಿಕ್ಕೆ ಎಷ್ಟು ಭಯ ಆಗ್ತಿತ್ತು ಅಂತ ಹೇಳಿದರೆ, ನಮ್ಮ ಟಯರ್ ಹಿಂದುಗಡೆದ್ದು 2 ಟಯರ್ ಸಹ ಸರಿ ಇರಲಿಲ್ಲ. ಆಗ
ತುಂಬ ಭಯ ಆಗ್ತಾ ಇತ್ತು. ಈಗ ಭಯ ಇಲ್ಲದೆ ಹೋಗ್ತಾ ಇರೋದು ಯಾಕಂತ ಹೇಳಿದರೆ ಗಾಡಿಯಲ್ಲಿ ಇರೋದು ಕೂಡ 4 ಟೈರ್ ಹೊಸತ್ತಿ. 2 ಮುಂಚೆನೇ ಇತ್ತು, ಅದು ಒಳ್ಳೆದಿದೆ. ಬಟನ್ ಇನ್ನೂ ಕೂಡ ಎಂಥದ್ದು ಸವಿಲಿಲ್ಲ. ಈಗ ಹಿಂದುಗಡೆ 2 ಇರೋದು ಕೂಡ ಹೊಸತ್ತೆ, ಅದಕ್ಕೋಸ್ಕರ ಆರಾಮ್ಸೆಯಿಂದ ಹೋಗ್ತಾ ಇರೋದು. ಮತ್ತು ಕೆಲವರು ಕೇಳ್ಬೋದು, ಗಾಡಿದ್ದು ಕೆಲಸ ಬಂದರೆ ನೀವು ಓನರ್ ಹತ್ರ ಹೇಳ್ಬೇಕು, ಮತ್ತು ನೀವು ಕೆಲಸ ನಿಂತು ಮಾಡಿಸ್ಬೇಕಂತೇಳಿ. ಕರೆಕ್ಟ್, ನೀವು ಹೇಳೋದು ಕೂಡ ಕರೆಕ್ಟ್. ನಾನು ಮುಂಚೆ ಇದ್ದ ಗಾಡಿಯಲ್ಲೆಲ್ಲ ಓನರ್ ಹತ್ರ ಹೇಳಿ ನನ್ನ ಗಾಡಿಯನ್ನು ನಾನು ಯಾವ ಗಾಡಿಯಲ್ಲಿ ದುಡಿತಾ ಇದ್ದೆ ಆ ಗಾಡಿಯನ್ನು ಗ್ಯಾರೇಜಿಗೆ ತಗೊಂಡೋಗಿ ಖುದ್ದಾಗಿ ರಿಪೇರಿ ಮಾಡಿ ಬರ್ತಾ ಇದ್ದೆ. ಆಗ ಟೈಮ್ ಸಿಗ್ತಾ ಇತ್ತು. ಇಲ್ಲಿಗೆ ಬಂದಮೇಲೆ ನನಗೆ ಟೈಮ್ ಇಲ್ಲ. ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ ಅಂತ ಹೇಳಿದರೆ ಅರ್ಥ ಮಾಡಿಕೊಳ್ಳಿ. ನಾನು ಕೆಟ್ಟವನಾಗೋದು ಬೇಡ, ಇದ್ದ ವಾಸ್ತವವನ್ನು ಹೇಳೋದು. ಬೆಳಿಗ್ಗೆ 9-9:30 ಗಂಟೆಗೆ ಮಿಲ್ಲಿಗೆ ಬಂದು ಮತ್ತು 9:30ಗೆ ಬಂದಾಗ ಇಲ್ಲಿಗೆ ಆ ಕಡೆ ಈ ಕಡೆ ಅಂತ ಹೋಗ್ಲಿಕ್ಕೆ ಇರ್ತದೆ. ಆಗ ಅಲ್ಲಿಂದ ಐಟಮ್ ತರಬೇಕು, ಸ್ವಲ್ಪ ಇರದ ಐಟಮ್ ಎಲ್ಲ ತರಲಿಕ್ಕೆ ಇರ್ತದೆ. ಹಾಗಾಗಿ ಬರುವಾಗಲೇ 12 ಗಂಟೆ ಆಗ್ತದೆ. ಅಲ್ಲಿ ಮತ್ತೆ ಬಂದ ತಕ್ಷಣ ಲೋಡ್ ಮಾಡಿಸಬೇಕು. ಲೋಡ್ ಮಾಡಿಸಿ ಆಗುವಾಗ 1 ಗಂಟೆ ಆಗ್ತದೆ. 1 ಗಂಟೆ ಆದಮೇಲೆ ಲೈನಿಗೆ ಬರಬೇಕು. ಈ ಲೈನಿಗೆ ಬರುವ ಸಮಯದಲ್ಲಿ ನಾವು ಇಲ್ಲಿ ಗ್ಯಾರೇಜ್ಗೆ ಹೋಗಿ ಕೂತ್ಕೊಂಡ್ರೆ ಮನೆಗೆ ಎಷ್ಟು ಗಂಟೆಗೆ ಹೋಗಬೇಕು? ನಮಗೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಲೈನಿಗೆ ಬಿಟ್ಟರೆ ನಮಗೆ ಲೈನಲ್ಲಿ ಹೋಗುವಾಗ ಗಾಡಿಯನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ನಾನು ಮುಂಚೆ ಹಾಗೆ ಮಾಡ್ತಾ ಇದ್ದದ್ದು. ನಾನು ಮುಂಚೆ ಇದ್ದ ಲೈನಲ್ಲಿ ಕರೆಕ್ಟ್ 8:30-9 ಗಂಟೆಗೆ ಲೈನ್ ಬಿಟ್ಟಾಯಿತು. ಆಗ ನನಗೆ ಮುಂದಿನ ಕೆಲಸಗಳೆಲ್ಲ ನೆನಪಿಡ್ತಾ ಇತ್ತು. ಕೆಲಸ ಮಾಡಿಸ್ಬೋದು, ಇಂಥ ಕೆಲಸ ಉಂಟು ಗಾಡಿದ್ದು, ಗ್ಯಾರೇಜಿಗೆ ಹೋಗಿ ಇಡ್ತಾ ಇದ್ದೆ. ಕರೆಕ್ಟಾಗಿ ಕೊಯ್ಯೂರು ಕ್ರಾಸ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಈ ಕಡೆಯಿಂದ ಬರಲಿಕ್ಕೆ ಕಾರಣ ಯಾಕೆ ಅಂತೇಳಿದರೆ ಅಕ್ಕಿ ತಗೊಳ್ಳಿಕ್ಕೆ ಇತ್ತು ಕಂಪನಿಯಿಂದ. ಅದಕ್ಕೋಸ್ಕರ ಅವರು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಹೋಗ್ತಾ ಇದ್ದೇನೆ. ಈಗ ಇಲ್ಲಿಂದ ರೈಟ್ ತಗೊಂಡು ಸೀದಾ ಉಜಿರೆ ಕಡೆ ಹೋಗಬೇಕು. ನಮ್ಮ ಕಂಪನಿ ಇರೋದು ರೈಟ್ ಸೈಡಲ್ಲಿ. ಲೆಫ್ಟ್ ಸೈಡಿಗೆ ಹೋದರೆ ಲಾಯಿಲ ಬೆಳ್ತಂಗಡಿ ಕಡೆ ಸೇರ್ತದೆ. ಬನ್ನಿ, ಇಲ್ಲಿಂದ ರೈಟ್ ತಗೊಂಡು ಸೀದಾ ಹೋಗುವ. ವಸಂತಣ್ಣ ಒಂದು ಫೋನ್ ಮಾಡಿ ಕೇಳಿ ಅಂತೆ. ಕಂಪನಿಗೆ ಹೋಗುವವರು ನಮಗೋಸ್ಕರ ನಿಂತಿದ್ದಾರೆ ಅಂತ ಹೇಳಿದರು, ಮತ್ತು ಎಂತಂತ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ಫೋನ್ ಮಾಡಿ ಕೇಳುವ. ಅವರು ಕೆಳಗೆ ಇದ್ದರೆ ಕಂಪನಿಗೆ ಹಾಕಿ ಹೋಗಿದ್ರೆ ಕಂಪನಿಯಿಂದ ತಗೊಳ್ಳುವ, ಇಲ್ಲ ವೆಯ್ಟ್ ಮಾಡ್ತಾ ಇದ್ದರೆ ಅಲ್ಲಿಂದ ಕ್ರಾಸಿಂಗ್ ಮಾಡಿಕೊಂಡು ಹೋಗುವ ಅಂತ. ಫೈನಲಿ ನಮ್ಮ ಗಾಡಿಯನ್ನು ಇಲ್ಲಿ ಹಾಕಿದ್ದೇವೆ. ಇಲ್ಲಿ ಉಂಟು ಅಕ್ಕಿ ಅವರದ್ದು ಗಾಡಿ, ಅಲ್ಲಿ ಉಂಟು ನೋಡಿ. ಅವ್ರದ್ದು ಎಂಥದ್ದು ಗಾಡಿ ಬ್ರೇಕ್ ಡೌನ್ ಆಗಿದೆ ಅಂತ ಕಾಣ್ತದೆ. ನಿಮ್ಮ ಕ್ಯಾಬಿನ್ಗೆ ಇಳಿಸಿದ್ದಾರೆ ನೋಡಿ. ಅದರಿಂದ ಈಗ 5 ಗೋಣಿ ಅಕ್ಕಿಯನ್ನು ತಗೊಂಡು ನಮ್ಮ ಈ ಗಾಡಿಗೆ ಹಾಕಿ ಇಲ್ಲಿಂದ ಲೈನಿಗೆ ಹೊರಡಬೇಕು. ಇನ್ನು ಇಲ್ಲಿಂದ ಸೀದಾ ಉಜಿರೆಗೆ ಹೋಗಿ ಉಜಿರೆಯಿಂದ ಐಟಮ್ ತಗೊಂಡು ಮತ್ತೆ ಕಾಜೂರು ಲೈನಿಗೆ ಹೋಗೋದು. ಗಂಟೆ ಕರೆಕ್ಟಾಗಿ 3:30 ಆಗ್ತಾ ಬಂತು. 3:15 ಆಗ್ತಾ ಬಂತು. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಕಂಟೆಂಟ್ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಕಂಟೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹಾಗೇನಿಲ್ಲ. ಎಂತಂತ ಹೇಳಿದರೆ ವೀಡಿಯೋ ಮಾಡಲಿಕ್ಕೆ ಮನಸ್ಸುಂಟು, ಇನ್ನೂ ಸಹ ವೀಡಿಯೋ ಮಾಡಲಿಕ್ಕೆ ಮನಸ್ಸುಂಟು. ಆದರೆ ಟೈಮ್ ಆಗಿದೆ. ಐಟಮ್ ಅರ್ಧಕ್ಕೆ ಅರ್ಧ ಗಾಡಿ ಹಾಗೆಯೇ ಖಾಲಿ ಆಗಲಿಲ್ಲ, ಇನ್ನೂ ಕೂಡ ಉಂಟು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಕಂಟೆಂಟ್ ಇರಲಿಲ್ಲ ಅಂತ ಅಂದ್ಕೊಳ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.